ಇಸ್ಕೊಂಡ್ರೆ ಅದನ್ನ ಪೂರ್ಣಗೊಳಿಸ್ತಕ್ಕಂಥ ಸ್ವಭಾವ ನಂದು. ಅದು ಮುಗಿದ ಮೇಲೆ ವಿಶ್ರಾಂತಿ ತಗೊಳ್ಬಹುದು. ಇನ್ನು ನಾವು ರಾಜಕೀಯದಲ್ಲಿದ್ದೇವೆ. ಹಲವಾರು ಸಮಸ್ಯೆಗಳನ್ನ ಮುಂದೆ ಉದ್ಭವ ಆದಾಗ ಅದನ್ನು ಎದುರಿಸ್ತೇನೆ ನಾವು ಬಿಟ್ಟು ಓಡಿ ಹೋಗ್ಲಿಕ್ಕೆ ಹೋದರೆ ಅದು ನಮ್ಮ ಬಲಹೀನತೆಯನ್ನು ತೋರಿಸ್ತದೆ. ಆ ಕಾರಣದಿಂದ ನಾನು ಸಮಸ್ಯೆಗಳು ಬಂದಾಗ ಎದುರಿಸ್ತಕ್ಕಂಥ ಸ್ವಭಾವ ಮೊದಲಿಂದ ಅಳವಡಿಸ್ಕೊಂಡಿದ್ದೇನೆ. ನನ್ನ 19ನೇ ವಯಸ್ಸಿನಿಂದ ನಾನು ಇಲ್ಲಿವರೆಗೂ ಅನೇಕ ಏರುಪೇರುಗಳು ಬಂದಿದ್ದಾವೆ. ಅದನ್ನೆಲ್ಲವನ್ನು ಸಮಚಿತ್ತ ಮನೋಭಾವದಿಂದ ಎದುರಿಸ್ಕೊಂಡು ಹೋಗ್ತೇನೆ ಅಷ್ಟೇ. ಅದರಲ್ಲಿ ಏನು ವಿಶೇಷ ಏನಿಲ್ಲ. ಸಮಸ್ಯೆಗಳು ಬರ್ತಾ ಇರ್ತದೆ, ಸಮಸ್ಯೆಗಳಿಂದ ಓಡ್ತಾ ಇರ್ತೇವೆ ಅಷ್ಟೇ. ಏನು ವಿಶೇಷ ಏನಿಲ್ಲ. ಎಚ್ ಡಿ ದೇವೇಗೌಡ ಅವರಿಗೆ ರಾಜಕೀಯ ಅನಿವಾರ್ಯನ ಅಥವಾ ಸದ್ಯದ ರಾಜಕೀಯ ಪರಿಸ್ಥಿತಿ ಎಷ್ಟು ಹದಗೆಟ್ಟು ಹೋಗಿದೆ ಅಂದ್ರೆ ದೇವೇಗೌಡ ಅಂತ ನಾಯಕರು ನಮಗೆ ಅನಿವಾರ್ಯ, ನೀವೇನ್ ಹೇಳ್ತೀರಾ ಸರ್? ನಾನು ಅನಿವಾರ್ಯ ಅನ್ನೋದಕ್ಕೆ ಬದಲಾಗಿ ನನ್ನ ವೈಯಕ್ತಿಕ ನಿಮ್ಗೆ ಹೇಳೋದಾದ್ರೆ ಒಂದು ಪ್ರಾದೇಶಿಕ ಉಳಿಸಬೇಕು ಅನ್ನೋದು ಜನತೆಯ ದೃಷ್ಟಿಯಿಂದ ಅನಿವಾರ್ಯ. ಇದು ಒಂದು ಪ್ರಾದೇಶಿಕ ಪಕ್ಷ ಇಲ್ಲದೇನೆ ನಾವು ಎಷ್ಟು ಹಿಂದೆ ಬಿದ್ದಿದ್ದೇವೆ ಅನ್ನೋದಕ್ಕೆ ನೀವು ಆಂಧ್ರ ತೆಗೆದುಕೊಳ್ಳಬಹುದು, ತೆಲಂಗಾಣ ತೆಗೆದುಕೊಳ್ಳಬಹುದು, ನೀವು ತಮಿಳುನಾಡು ತೆಗೆದುಕೊಳ್ಳಬಹುದು. ಇತ್ತೀಚೆಗೆ ತೆಲಂಗಾಣ ಅಸ್ತಿತ್ವಕ್ಕೆ ಬಂತು. ಅವರು ಪ್ರಗತಿಯಲ್ಲಿ ಎಷ್ಟು ಮುಂದೆ ಓಡ್ತಾ ಇದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರದ ನೆರವು ಏನಿದೆ. ಈಗ ತೆಲಂಗಾಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆಂಧ್ರ, ಅವರು ಯಾವ ರೀತಿ ಇವತ್ತು ತಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿಗೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ. ತಾವು ಒಂದು ವೇಳೆ ಏನಾದರೂ ಕೇಂದ್ರ ಸಹಕಾರ ಕೊಡಿಸ್ತಾ ಇದ್ರೆ ಕೇಂದ್ರವನ್ನು ಥ್ರೆಟ್ ಮಾಡತಕ್ಕಂಥ ಶಕ್ತಿ ಇದೆ ಅವರಿಗೆ. ತಮಿಳುನಾಡಲ್ಲೂ ಅಷ್ಟೇ ಕಳೆದ ಸುಮಾರು 60 ವರ್ಷದಿಂದ ಪ್ರಾದೇಶಿಕ ಪಕ್ಷಗಳೇ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರತಕ್ಕಂಥದ್ದು. DMK ಇರ್ಬೋದು, ಅಣ್ಣಾ DMK ಇರ್ಬೋದು. ಅದರಿಂದ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ನೋವಾಗಿದೆ. ಕರ್ನಾಟಕದ ನ್ಯಾಯವಾದ ಹಕ್ಕುಗಳು ಇವತ್ತು ನಾವು ಅವ್ರಿಗೇನು ನಾವು ಅವರ ಹಕ್ಕನ್ನು ಕಬಳಿಸ್ಕೋಬೇಕಾಗಿಲ್ಲ. ನಾವು ನಮಗೇನು ಸಿಗಬೇಕಾದಂಥ ನ್ಯಾಯವಾದ ಹಕ್ಕಿದೆಯೋ ಅದನ್ನು ಕೂಡ ನಾವು ಇವತ್ತು ನ್ಯಾಯಬದ್ಧವಾಗಿ ತೆಗೆದುಕೊಳ್ಳಿಕ್ಕೆ ಹೋರಾಟ ಮಾಡಿದ್ರು ಕೇಂದ್ರ ಸಹಕರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ನಾನು ಕಳೆದ ಒಂದು 30 ವರ್ಷದ ಹೋರಾಟ ಮಾಡ್ಕೊಂಡೇ ಬಂದಿದ್ದೇನೆ. ಆ ಹೋರಾಟ ಮುಂದುವರಿಸ್ತೇನೆ. ಈಗ ಕಾವೇರಿದಿರ್ಬೋದು, ಮಹದಾಯಿದಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಕೆಲವು ಪ್ರಾಜೆಕ್ಟ್ಗಳಿರ್ಬೋದು, ಹೀಗೆ ಹೇಳ್ತಾ ಹೋಗ್ಬೋದು. ರೈಲ್ವೆ ಪ್ರಾಜೆಕ್ಟು, ಪವರ್ ಪ್ರಾಜೆಕ್ಟು, ಇರಿಗೇಷನ್ ಪ್ರಾಜೆಕ್ಟು, ಜೊತೆಗೆ ನಿಮ್ಮ ನ್ಯಾಷನಲ್ ಹೈವೇ, ಹಲವಾರು ಸಮಸ್ಯೆಗಳಿಗೆ, ಒಂದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಅನೇಕ ವಿಷಯದಲ್ಲಿ ನಮ್ಮನ್ನು ತಾತ್ಸಾರವಾಗಿ ನೋಡ್ತಾರೆ ಕೇಂದ್ರದಲ್ಲಿ. ಬಿಕಾಸ್ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ. ಒಂದು ಪಾರ್ಲಿಮೆಂಟಲ್ಲೇ ಈ 3 ಪಕ್ಷಗಳಲ್ಲೇ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಾಟ್ ದಿ ಜಾತ್ಯತೀತ ಜನತಾದಳ. ಆಕಸ್ಮಿಕವಾಗಿ ಒಂದು 10 months ಇದ್ದೆ ನಾನು. ಐ ವಿಲ್ ಲೆಡ್ ದಿ ನೇಷನ್. ಈಗ ಅಂಥ ಸನ್ನಿವೇಶ ಇಲ್ಲ ಈಗ. ಆದ್ದರಿಂದ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಪವರಿಗೆ ಬಂದು ಅವರ ಅಧಿಕಾರದಲ್ಲಿ ತಮ್ಮ ಎಲ್ಲ ಒತ್ತಡವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದಾಗ ಅವ್ರಿಗೆ ಅನಿವಾರ್ಯ ಅಷ್ಟು ತಿರಸ್ಕಾರ ಮಾಡೋಕ್ಕಾಗಲ್ಲ. ಈ ರೀಜನಲ್ ಪಾರ್ಟಿ ವಿತ್ ಸಫಿಷಿಯಂಟ್ ಸ್ಟ್ರೆಂತ್ ಅದಿಲ್ಲದೆ ಇದ್ರೆ ಒಬ್ಬಿದ್ರೆ ಏನಾಗುತ್ತೆ, ಫೀಬಲ್ ವಾಯ್ಸ್, ನೋಬಡಿ ಬಾದರ್ಸ್. ಅದರಿಂದ ಒಂದು ರೀಜನಲ್ ಪಾರ್ಟಿ ಉಳಿಸಬೇಕು ಅಂತ ಹೇಳಿ ಕಳೆದ 16 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ.
ಹಲವಾರು ಸಾರಿ ಸ್ಪಂದಿಸ್ತಕ್ಕಂಥದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ಬೋದು ನಮ್ಮ ಜನತೆ. ಅವ್ರಿಗೆ ಅನೇಕರ ವಿಷಯ ಗೊತ್ತಿಲ್ಲ. ಇದು ಇತ್ತೀಚಿನ ದಿನಗಳಲ್ಲಿ ನಿಮ್ಮಂಥವರು ದೃಷ್ಟಿ ಮಾಧ್ಯಮಗಳಿಂದ ಹೊರಹೊಮ್ಮೆ ಇಂಥ ವಿಷಯಗಳನ್ನ ತೆಗಿತಾ ಇರೋ ಈ ಸಂದರ್ಭದಲ್ಲಿ ಹೌದು, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಅನ್ನೋದು ಜನಸಾಮಾನ್ಯರು ಇತ್ತೀಚೆಗೆ ಮಾತನಾಡ್ತಾ ಇದ್ದಾರೆ. ಆ ಭಾವನೆ ಬೆಳೆದಿದೆ. ಅದರಿಂದ ನನ್ನ ಕರ್ತವ್ಯ ಮುಗಿದಿದೆ ಅಂತ ತಿಳ್ಕೊಳ್ಳೋದಿಲ್ಲ. ಈ ಒಂದು ದಿಕ್ಕಿನಲ್ಲಿ ಪಕ್ಷಕ್ಕೆ ಒಂದಲ್ಲ ಒಂದು ಪೆಟ್ಟು ಬಿತ್ತು, ಕಟ್ಟಡ ಹೋಯಿತು. ನಾವು ಮೊದಲು ಇದ್ದಂಥ ಕಟ್ಟಡ ಅದೇನು ನಮ್ಮ ತಂದೆ ಮಾಡಿದ ಆಸ್ತಿ ಅಲ್ಲ, ಯಾರೋ ಹಿಂದಿನ ಕಾಲದಲ್ಲಿ ಕೊಟ್ಟೋದಂಥ ಆಸ್ತಿ. ಅದನ್ನು ಈಗ ಅವರೇ ವೈಯಕ್ತಿಕವಾಗಿ ಬಳಸ್ಕೊಳ್ಬೇಕು ಅಂತಲೂ ಮಾತನಾಡ್ತಾರೆ. ಅವ್ರಿಗೆ ಉತ್ತರ ಕೊಡೋದಿಷ್ಟೇ. 2 ತಿಂಗಳು ಒಂದು 1997 ನಾನು ಅಧಿಕಾರ ತ್ಯಾಗ ಮಾಡಿದೆ. ಈಗ ಪರೀಕ್ಷೆ ಮೇ 12ರಿಂದ 15ರೊಳಗೆ. ಅದರಿಂದ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಆದರೆ ನಮ್ಮ ಪಕ್ಷದ ಮುಖಂಡರು ಕುಮಾರಸ್ವಾಮಿಯವರು ಪ್ರಾದೇಶಿಕ ಅವರ ಈ ಪಕ್ಷದ ಅಧ್ಯಕ್ಷರಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಶ್ರಮಕ್ಕೆ ತಕ್ಕಂಥ ಫಲ ಸಿಗ್ಬೋದು. 2 ಹಿಂದೆ 20 ತಿಂಗಳಿದ್ದಾಗ 10 ಹಲವಾರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ. ಇದರಲ್ಲಿ ಯಾವ ಥರದ ನಾನು ಉತ್ಪ್ರೇಕ್ಷೆ ಮಾಡೋದು ಇಲ್ಲ. ಅದ್ರ ಜೊತೆ ಇವರೇನು ಮಾಡಿದವ್ರೆ, ಎಷ್ಟು ಬಿಕ್ಕಟ್ಟಿದೆ ನೋಡಿ. ಒಂದ್ರ ಮೇಲೆ ಒಂದು ಪೆಟ್ಟು. ನನ್ನ ಜೊತೆ ಇದ್ದರು ಭಾಳ ದಿನ ಹೊರಟೋದ್ರು. ಅದು ನಾನು ಅವ್ರಿಗೆ ಯಾವುದೇ ಕೆಟ್ಟದಾಗಿ ಮಾತನಾಡೋದಿಲ್ಲ, ಹೋದ್ರವ್ರಿಗೆ ಒಳ್ಳೇದಾಗಲಿ. ಆದರೆ ಈ ಪಕ್ಷ ಒಂದು ಹಂತದ ಮೇಲೆ ಹೋಗುತ್ತೆ, ತಳಗೆ ಬೀಳುತ್ತೆ. ಬಿಕಾಸ್ ಬಿಟ್ಟರೆ ಜಾಸ್ತಿ ಆದರೆ ನನಗೆ ಏನು ಮಾಡಲಿಕ್ಕೆ ಆಗಲ್ಲ. ಈ ಮಧ್ಯೆ ಕಟ್ಟಡ ಹೋಯಿತು. ಆ ಕಟ್ಟಡ ನಾನು ಕೋರ್ಟ್ ಆರ್ಡ್ರ್ ಬಿಡಿ, ಅದ್ರ ಬಗ್ಗೆ ಕೂರೋಕ್ಕೆ ಜಾಗ ಇಲ್ಲ. ಅದಕ್ಕೆ ಸಾರ್ವಜನಿಕರಿಂದ ಏನಾದರೂ ಸಹಾಯ ತಗೋಬೇಕು ಅಂತೇಳಿ ಟ್ರೈ ಮಾಡಿದ್ವಿ. ಸ್ವಲ್ಪ ಸಕ್ಸೀಡ್ ಆಯಿತು. ಅದಕ್ಕೆ ಆ ಬಿಲ್ಡಿಂಗ್ಗೆ JP ಹೆಸರಿಟ್ಟಿದ್ದೇವೆ. ನಮ್ದು ಏನು ಬೇಡ ಅಂತೇಳಿ ಸಾರ್ವಜನಿಕರ ಹಣದಿಂದ ನಾವು ಕಟ್ಟಿದ್ದೇವೆ. ಹೀಗೆ ಈ ಸಾರಿ ಒಂದು ಥಿಂಕಿಂಗ್ ಇದೆ ಜನಗಳಲ್ಲಿ. ಇಲ್ಲ, 2 ಪಕ್ಷಗಳನ್ನು ಓಡಾಯಿತು, ವೈ ನಾಟ್ ಗಿವ್ ಸಪೋರ್ಟ್ ಟು ಕುಮಾರಸ್ವಾಮಿ ದಿಸ್ ಟೈಮ್. ಈ ಥಿಂಕಿಂಗ್ ಇದೆ ಎಲ್ಲ ಕಡೆ. ಬಿಜಾಪುರಕ್ಕೆ ಹೋಗಿ, ಬೆಳಗಾವಿಗೆ ಹೋಗಿ, ಧಾರವಾಡಕ್ಕೆ ಹೋಗಿ. ಆದ್ದರಿಂದ ಈ ಸಾರಿ ನಮ್ಮ ಪಕ್ಷಕ್ಕೆ ಸರ್ಕಾರ ಬಂದರೆ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ಸೇವ್ ದಿ ಪಾರ್ಟಿ, ಪ್ರೊಟೆಕ್ಟ್ ದಿ ಪಾರ್ಟಿ ಮೆಂಬರ್. ಅಂದರೆ ಮುಂದಕ್ಕೊಂದು ಅಧಿಕಾರ ನಡೆಸುವ ಕುಮಾರಸ್ವಾಮಿಯವರ ಅಂದರೆ ಅವರೇ CM ಆಗೋದು, ಅದ್ರ ಬಗ್ಗೆ ಚರ್ಚೆ ಬೇಡ. ಅವ್ರು ಮಾಡುವ 20 ತಿಂಗಳಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದನೇ ಈ BJPಯವರು, ಕಾಂಗ್ರೆಸ್ನವರು 10 ವರ್ಷ ದೇಶ ಆಳಿದ್ರಲ್ಲ, ಜನ ಬೇಸರ ಮಾಡ್ಕೊಂಡಿದ್ದಾರೆ. ಅವರ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಅನೇಕರ ಮನಸ್ಸಿಗೆ ನೋವಾಗಿದೆ. ಅಂದರೆ ಕುಮಾರಸ್ವಾಮಿಯವರು 20 ತಿಂಗಳ ಆಡಳಿತೆಯನ್ನು ಕೊಟ್ಟರು. ಆ 20 ತಿಂಗಳ ಆಡಳಿತದಲ್ಲಿ ಅನೇಕ ಜನತೆ ಮೆಚ್ಚಿಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದರಿಂದ ಏನು ತೊಂದರೆ ಆಗಲ್ಲ ನನಗೆ. ವಿ ಹ್ಯಾವ್ ಆಲ್ರೆಡಿ ಪ್ರೊಜೆಕ್ಟೆಡ್ ಹಿಮ್ ಆಸ್ ದ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್. ನಾನು ನ್ಯಾಷನಲ್ ಪಾರ್ಟಿಗಳ ಬಗ್ಗೆ ಮಾತಾಡೋದಿಲ್ಲ. ಈಗ ನೋಡಿ, ಇಲ್ಲ ಇನ್ನೂ 126 ಸೀಟ್ ನಾವು ಅನೌನ್ಸ್ ಮಾಡಿದ್ವಿ. ಎಲ್ಲೂ ಹೋಗಲಿಲ್ಲ, ಕುಮಾರಸ್ವಾಮಿಯವರೇ ಅನೌನ್ಸ್ ಮಾಡಿದ್ರು. ಈಗ ಅಲ್ಲಿ ನೋಡಿ ಅವ್ರದ್ದು ಏನಾಗಿದೆ ಅಂತ. ಅದಕ್ಕೆ ನಮಗೆ ಇಂಥ ಗೊಂದಲಗಳಿಲ್ಲ. ಬಟ್ ಓನ್ಲಿ ಒನ್ ಥಿಂಗ್ ಈಸ್, ಎ ರೀಜನಲ್ ಪಾರ್ಟಿ ಈಸ್ ರಿಕ್ವೈರ್ಡ್ ಓನ್ಲಿ ಟು ಫೈಟ್ ದಿ ಇಶ್ಯೂಸ್ ಲೈಕ್ ನ್ಯಾಷನಲ್ ಪಾರ್ಟೀಸ್. ಇಟ್ಸ್ ಅ ಮಸ್ಟ್. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ತಗೋಣ. ಬ್ರೇಕ್ ಆದ್ಮೇಲೆ ಮಾಜಿ ಪ್ರಧಾನಿಯಾದ HD ದೇವೇಗೌಡ ಅವರ ಜೊತೆ ಮಾತುಕತೆ ಮತ್ತೆ ಮುಂದುವರಿಸೋಣ.
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಜುಂಬಾನು ಇಂಪಾರ್ಟೆಂಟ್ ಆಗುತ್ತೆ. May means friend, Gary means king. ಏರೋಬಿಕ್ಸ್ ಇಂದ ನಿಮಗೆ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಫಿಟ್ನೆಸ್, ಸ್ಟ್ರೆಂತ್. ಫಿಟ್ನೆಸ್ ಫಾರ್ಮುಲಾ. ಹಕ್ಕು ಮತ್ತು ಕರ್ತವ್ಯಗಳು, ಬದುಕು ಕಾಯಲು ಕಾನೂನುಗಳು. ಪ್ರಜಾಪ್ರಭುತ್ವ ದೇಶದ ಕನಸುಗಳು ಅರಿತಷ್ಟು ವಿಸ್ತಾರ. ನಮ್ಮ ಸಂವಿಧಾನ. ಇದು ಅಪರಾಧ ಲೋಕದ ಅಸಲಿ ಸತ್ಯ. ಇಲ್ಲಿ ಲಾಂಗು ಮಚ್ಚೆಗಳನ್ನ ಹಿಡ್ಕೊಂಡವರಷ್ಟೇ ಕ್ರಿಮಿನಲ್ಗಳಲ್ಲ. ವೈಟ್ ಕಾಲರ್ ಕ್ರಿಮಿನಲ್ಗಳು ನಮ್ಮ ಸುತ್ತಲೂ ಇದ್ದಾರೆ. ಕ್ರೈಮ್ ಹಿಂದಿನ ಅಸಲಿ ಕೈಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಕ್ರೈಮ್ ಬೀಟ್. ಸರ್, ನೀವೊಂದು ಮಾತು ಹೇಳಿದ್ರಿ, ಸುಮಾರು ಜನ ನಮ್ಮ ಪಕ್ಷ ಬಿಟ್ಟು ಹೋದವ್ರನ್ನ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ರಿ. ಆದ್ರೆ ಇದೇ ನಿಮ್ಮ ಪಕ್ಷ ಬಿಟ್ಟು ಹೋದವರು ದೇವೇಗೌಡರು ರಾಜ್ಯಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಕೇಳ್ತಾರಲ್ಲ ಸರ್. ರಾಜ್ಯಕ್ಕೋಸ್ಕರ ಏನು ಮಾಡಿದ್ರು? ದೊಡ್ಡ ಪ್ರವರ ಆಗುತ್ತೆ. ನಾನು ಅಸೆಂಬ್ಲಿಗೆ ಬಂದು 56 ವರ್ಷ ತುಂಬಿದೆ. ಯಾಕೆ ಹಿಂದೆ ನನ್ನ ಹಕ್ಕು ನನ್ನದೇ, ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಕಟ್ಟೆ ಕಟ್ಟಲಿಕ್ಕೆ KRSನ ಅಷ್ಟೊಂದು ನೋವು ಊಟ ಮಾಡಿದ್ರು. ಯಾಕಂದ್ರೆ ಬ್ರಿಟಿಷರು ಇದ್ರು, ತುಂಬಾ ಹಿಂಸೆ ಕೊಟ್ಟರು. ನಮ್ಮ ಸಣ್ಣ ರಾಜ್ಯ, ಮಹಾರಾಜರ ಕಾಲ, ನಮ್ದೊಂದು ತೈದಿ ಸ್ಟೇಟು. ಆ ಕಾರಣದಿಂದ ನನಗೆ ಈಗ ನಮ್ಮ ಕಾವೇರಿ ಬೇಸಿನಲ್ಲಿ ಏನು ಅನ್ಯಾಯ ಇದೆ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಒಂದು ರೆಸಲ್ಯೂಷನ್ ಮೂವ್ ಮಾಡಿದೆ. ಆ ವಯಸ್ಸಿನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕಾ ಬಂತು ಅನಿವಾರ್ಯವಾಗಿ. ಬಹಳ ದೊಡ್ಡ ಸಂಘರ್ಷ ಹೌಸ್ನಲ್ಲಿ. ವಾಟ್ ಹ್ಯಾಸ್ ಡನ್ ಬೈ ದೇವೇಗೌಡ ಅಂತ ಕೇಳಿದ ಅಲ್ಲಿಂದ ಪ್ರಾರಂಭ ಆಯಿತು. ಇವತ್ತು 270 TMC ನೀರು ಸಿಕ್ಕಿದೆ ನಮಗೆ. ಅವತ್ತು ನನಗೆ ಅಸೆಂಬ್ಲಿಗೆ ಎಂಟರ್ ಆಗಿದೆ. ನಾನು ಮೈ ಅಪ್ರೋಚ್, ಮೈ ಫೋರ್ ಥಾಟ್, ವೇರ್ ವಿ ಆರ್ ಗೋಯಿಂಗ್ ಟು ಸಫರ್ ಅಂಥ ವಿಷಯಗಳನ್ನು ನಾನು ಇವತ್ತು ಕೈಗೆ ಎತ್ಕೊಂಡು ಹೋರಾಟ ಮಾಡುವಂಥ ಆ ಒಂದು ಭಾವನೆ ಬರಬೇಕಾಗಿದ್ರೆ ದಟ್ ಇಟ್ ಸೆಲ್ಫ್ ಶೋಸ್ ಮೈ ಕಮಿಟ್ಮೆಂಟ್. ಏನೇ ಆಗಲಿ ಹೋರಾಟ ಮಾಡಬೇಕು. ಸರ್, ನೀವು ಹೇಳಿ, ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರುತ್ತೆ, ಅದರಲ್ಲಿ ನಾವು ಪಾಸ್ ಆಗಬೇಕು, ತೇರ್ಗಡೆ ಆದ್ರೆ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು. ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ನಿಮ್ಮ ಪಕ್ಷವೇ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ವೈ ನಾಟ್? ಈ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಇಲ್ಲ, ನಾನೇ ಹೇಳ್ತೀನಿ. ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಕಾಡುತ್ತೆ. ಹೌದು. ಏನಪ್ಪ
ದೇವೇಗೌಡರದ ದುಡ್ಡಿಲ್ಲ, ಕಾಸಿಲ್ಲ, ಕುಮಾರನ ಹತ್ರ ದುಡ್ಡಿಲ್ಲ, ಟೀಮ್ ಆಫ್ ಕ್ಯಾಂಪೇನ್ ಮಾಡ್ತಕ್ಕಂಥ ಲೀಡರ್ಗಳಿಲ್ಲ. ಕೆಲವ್ರ ಭಾವನೆಯಲ್ಲಿ ಈ ಥರ ಇದೆ. ಹೇಗೆ ಈ ಮನುಷ್ಯ ಈ ವಯಸ್ಸಿನಲ್ಲಿ ಒದ್ದಾಡ್ತಾರೆ? ಈಸ್ ಈ ಗೋಯಿಂಗ್ ಟು ಸಕ್ಸೀಡ್? ಈ ಪ್ರಶ್ನೆ ಬರೋದು ಸಹಜ. ನಾನು ದುಡ್ಡಿಂದ ಫೈಟ್ ಮಾಡ್ತೀನಿ ಅಂತ ಹೇಳಲ್ಲ. ಯಾಕೆಂದ್ರೆ ಬಿಜೆಪಿ ಕಾಂಗ್ರೆಸ್ಗೆ ಸಫಿಷಿಯೆಂಟ್ ಆಗಿ ಹಣದ ಶಕ್ತಿ ಇದೆ. ಅವ್ರು ಯಾರು ಅಲ್ಗಳಿಲಿಕ್ಕಾಗೋದಿಲ್ಲ. ನಮಗೆ ಆ ಶಕ್ತಿ ಇಲ್ಲ. ನಮಗೆ ಶಕ್ತಿ ಇಲ್ಲ ಇರೋದ್ರಿಂದ ನಿಮ್ಗಳಿಲ್ಲೇ ಬರೋದು. ಏನೋ ಇವತ್ತು ನೀವು ಬಂದು ಒಂದು ಅರ್ಧ ಗಂಟೆ ಇವತ್ತು ಟೈಮ್ ಕೊಟ್ಟು ನನ್ನ ಭಾವನೆ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಂಟರ್ನ್ ಜನತೆ ವೀಕ್ಷಕರಿಗೆ ಹೋಗ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರೆ ನಮ್ಮ ಹತ್ರ ಆಸ್ ಇಟ್ ಈಸ್ ಯುವರ್ ಪೆನಿಲೆಸ್ ಅಂತ ಇಟ್ಕೊಳ್ಳಿ. ಮುಂದೇನಾಗೋದು ನಾಳೆ ಯಾರಾದ್ರೂ ತಂದು ಕೊಡ್ಬೋದು, ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್. ಏಕೆಂದ್ರೆ ಕರುಣೆ ಇರುತ್ತೆ. ನೀವು ಹೇಳಿಲ್ವೇ ಈಗ 86ನೇ ವಯಸ್ಸಿನಲ್ಲಿ ಪಾಪ ಏನಪ್ಪ ಒದ್ದಾಡ್ತಾನೆ, ನಾವು ಒಂದು 10,000 ಕೊಡೋಣ ಅಂತ ಬರ್ಬೋದು. ಒಂದು 5 ಲಕ್ಷ, 3 ಲಕ್ಷ, 2 ಲಕ್ಷ. ಅಲ್ಲ ಸರ್, ನಾನು ಹೇಳಿದ್ದು ನೀವೆಲ್ಲ ನಮಗೆ ಮಾದರಿ ಅಂತ ಸರ್. ಬಂದೆ ಜೊತೆಗೆ ಯಾರೀಗ ಸಿಂಧಿಯಾ ಇಲ್ವೇ? ದೇವೇಗೌಡ, ಕುಮಾರಸ್ವಾಮಿ ಅಂತ ಹೇಳಿದ್ರೆ, ಕಮಿಂಗ್ ಟು ದಿ ಪಾಯಿಂಟ್, ದೋ ಇಟ್ has been called as a regional party, a party is headed by a former prime minister. This party has got that benefit. ಇರೋ ವಿಷಯ ಹೇಳಿದೆ. ಸಿಂಧಿಯಾ ಇದ್ದಾರೆ, ನೀರಾವರಿಯವರಿದ್ದಾರೆ, ನಮ್ಮ ಇವರಿದ್ದಾರೆ, ಯಾರು ಮಧು ಬಂಗಾರಪ್ಪ, ಅಲ್ಲಿಂದ ವಿಶ್ವನಾಥ್, ವೈಜನಾಥ್ ಪಾಟೀಲ್, ಇದು ನಮ್ಮ ಕಾಶಿಪುರ ಬಂಡಪ್ಪನವರು, ಮನೋಹರು. ಹೀಗೆ ಈ ಬ್ಯಾಕ್ವರ್ಡ್ ಲೀಡರ್ಸ್ ಅಲ್ಲಿ ನಮಗೆ ಕಡಿಮೆ ಇಲ್ಲ. ಜೊತೆಗೆ ಸೆಕೆಂಡ್ ಲೆವೆಲ್ ತುಂಬಾ ಜನ ಲೀಡರ್ಸ್ ಇದ್ದಾರೆ. ಈ ಬ್ಯಾಕ್ವರ್ಡ್ ಲೀಡರ್ಸ್ ಇಲ್ಲ ಏನಾದರೂ ಗಾಳಿಲಿ ಬಂದವರ ಕೆಲವು 4 ವರ್ಷ, 5 ವರ್ಷ, 3 ವರ್ಷ ಮಂತ್ರಿ ಆಗಿರೋರಿದ್ದಾರೆ. ಅದರಿಂದ ಅವ್ರಿಗಿರ್ತಕ್ಕಂಥ ವರ್ಚಸ್ಸು. ಇವತ್ತು ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಬಹುಶಃ ಇನ್ನೂ ಕೊಡ್ತಾ ಹೋಗ್ಬೋದು. ವಿ ಆರ್ ಫೈಟಿಂಗ್ ದಿ ಬ್ಯಾಟಲ್ ವಿತ್ ಆಲ್ serious with all the issues raised by the two ruling parties. One is at the national level, the Bharatiya Janata Party. Here is Congress at the state level. ಈ ಎರಡೂ ಪಾರ್ಟಿಗಳು ನಮಗೆ ಎ ಟೀಮು, ಬಿ ಟೀಮು ಇದೆಲ್ಲ ಬೇಕಾಗಿಲ್ಲ. ಸ್ಟೇಟ್ ಇಶ್ಯೂಸ್ ತಗೊಂಡು ನಾವು ಹೋರಾಟ ಮಾಡ್ತೇವೆ. ನಾನು ಲಘುವಾಗಿ ಮಾತಾಡಕ್ ಹೋಗೋದಿಲ್ಲ. ಆಸ್ ಎ ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಇನ್ನು ಮುಖ್ಯಮಂತ್ರಿಗಳು ನನ್ನ ಜೊತೆಲಿ ಇದ್ದವರು. ನೀವೇ ಅವರನ್ನ ಪಕ್ಷದಿಂದ ಇರ್ರಿಲೆವೆಂಟ್ ಟಾಕ್ಸ್ ಅಂತ ಹೇಳ್ತೀನಿ ಅವರುಗಳು ಮಾತಾಡೋದು. ಅದಕ್ಕೆ ನಾನು ಏನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಾನೇ ಇಂಟರ್ವ್ಯೂರ್ ಆಗಿ ಉತ್ತರ ಕೊಡಬೇಕು ಅನ್ನೋ ಸನ್ನಿವೇಶ ಬಂದ್ರೆ ಐ ವಿಲ್ ಗ್ಲಾಡ್ಲಿ ಅಕ್ಸೆಪ್ಟ್ ಇಟ್. ಬಟ್ ಟುಡೇ ನೀನು ಮತ್ತೊಂದು 2ನೇ ಪ್ರಶ್ನೆ ಕೇಳಿದರೆ, ನಾವು ಇವತ್ತು ಈ ಸನ್ನಿವೇಶದಲ್ಲಿ ಹೇಗೆ ನಿಮ್ಮ ಭಾವನೆಯಲ್ಲಿ ವಿಶ್ವಾಸ ಇದೆ ನನಗೆ ಜನಗಳಲ್ಲಿ. ಬೆಂಗಳೂರಿಗೆ ಏನು ಮಾಡಿದ್ದೇನೆ ಕೆಲಸನ, ಈಗ ಏರ್ಪೋರ್ಟ್ಗೆ ಯಾರು ಅಡಿಪಾಯ ಆಗ್ತಾರೋ, IT-ಗೆ ಯಾರು ಅಡಿಪಾಯ ಆಗ್ತಾರೋ, ಈಗ ಬೆಂಗಳೂರು 4 ಸ್ಟೇಜ್ ವಾಟರ್ ಸಪ್ಲೈಗೆ ಯಾರು ಇದು ಮಾಡಿದ್ದು, ಇಲ್ಲಿ ಒಂದು ನಮ್ಮ ಮೇಲ್ ಸೇತುವೆ ಇದೆ, ನಮ್ಮ ಸಿರ್ಸಿ ಸರ್ಕಲಿಂದ ಅಲ್ಲಿ ಪುಟ್ಟಣ ಟೌನ್ ಹಾಲ್ವರೆಗೆ. ಹೀಗೆ ಬೆಂಗಳೂರು ನೀವೇನು ಮಾಡಿದ್ರಿ ಅಂತ ಕೇಳಿದ್ರೆ
ಲಿಸ್ಟ್ ಕೊಡ್ತಾ ಹೋಗ್ಬೋದು ನಾನು. 3 ಲಕ್ಷ ಜನಕ್ಕೆ ಬಡವರಿಗೆ ಸೈಟ್ಸ್ ಕನ್ಫರ್ಮ್ ಮಾಡಿದ್ದೀನಿ. ಆಮೇಲೆ ನನ್ನ ಪೀರಿಯಡ್ ಅಲ್ಲಿ 90 ಲಕ್ಷ ಜನಕ್ಕೆ 10 ರೂಪಾಯಿ 2 ಕೆಜಿ 10 ಕೆಜಿ ಅಕ್ಕಿ 2 ರೂಪಾಯಿ, 3 ರೂಪಾಯಿ 10 ಕೆಜಿ ಅಕ್ಕಿ 3 ರೂಪಾಯಿ, 5 ಕೆಜಿ ಗೋಧಿ 2 ರೂಪಾಯಿ, ಪ್ಲಸ್ ಸೀಮೆ ಎಣ್ಣೆ ಮಿಟ್ಟಿಕ ತೇಲ್ 1 ಲೀಟ್ರು, 1 ಕೆಜಿ ಸಕ್ಕರೆ. ಇದನ್ನ 70 ಲಕ್ಷ ಕುಟುಂಬಕ್ಕೆ ಕೊಟ್ವಿ ನಾವು. ಇದೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ. ಅದರಿಂದ ಬೆಂಗಳೂರಿಗೆ ಏನ್ ಮಾಡಿದ್ರು ದೇವೇಗೌಡರು ಅನ್ನೋದ್ರ ಬಗ್ಗೆ 1-4 ಇನ್ಸ್ಟೆನ್ಸಸ್ ಹೇಳಿದೆ ನಾನು. ದೇಶಕ್ಕೆ ಏನ್ ಮಾಡಿದ್ರು ದೇವೇಗೌಡರು ಅಂತಾರೆ, 100 ಹೇಳ್ಬೋದು ನಾನು. ಇದ್ದಿದ್ದೆ 10 ತಿಂಗಳು 36 ಕೋಟಿ ಜನತೆಗೆ ದೇಶದಲ್ಲಿ ಅವತ್ತು 10 ಕೆಜಿ ಅಕ್ಕಿ 2 ರೂಪಾಯಿ, ಸೇಮ್ ಪ್ರಿನ್ಸಿಪಲ್ಸ್. ಗೋಧಿ 5 ಕೆಜಿ, ಸೇಮ್ ಪ್ರಿನ್ಸಿಪಲ್. 36 ಕೋಟಿ ಜನತೆಗೆ ಕೊಡುವಾಗ ಏನೋ ಸುಮ್ಮನೆ ಯಾರೋ ಹೇಳಿದ್ರು ಮಕ್ಕಿ ಅಲ್ಲ, ಲಕಡಾವಾಲ ಅಂತ ಹೇಳಿ ಅವರು ಹಿಂದೆ ಕಮಿಟಿ ಚೇರ್ಮನ್ ಆಗಿದ್ರು. ಅವರು ಎಲ್ಲವನ್ನೂ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಅವರು ವರದಿ ಕೊಟ್ಟಿದ್ದಾರೆ. ನೀವು ಇದನ್ನ ಅನೌನ್ಸ್ ಮಾಡಿದರೆ ಇಡೀ ದೇಶಕ್ಕೆ ಒಳ್ಳೇದಾಗತ್ತೆ. ಮಾಡಿದ್ರೆ ಅದು ಎಂಥ ಕಾಲದಲ್ಲಿ $94 ಬಿಲಿಯನ್ ಸಾಲ ಎಕ್ಸ್ಟರ್ನಲ್ ಲೋನ್ ಇತ್ತು. ಆಯಿಲ್ ಪೂಲ್ ಅಕೌಂಟ್ ಅಲ್ಲಿ 17,800 ಕೋಟಿ ನಾವು ಎಣ್ಣೆ ಸಪ್ಲೈ ಮಾಡಿದ ದೇಶಗಳಿಗೆ ಕೊಡಬೇಕಾಗಿತ್ತು. ಎಣ್ಣೆ ಸಪ್ಲೈ ಮಾಡೋ ಕಂಟ್ರೀಸು ನಾವು ನಿಲ್ಲಿಸ್ತೀವಿ ಅಂತ ಬರೆದಿದ್ರು. ಕ್ರೂಡ್ ಆಯಿಲ್ ಇದೆಲ್ಲ 17,800 ಕೋಟಿ ಆಯಿಲ್ ಪೂಲ್ ಅಕೌಂಟ್ ಅಲ್ಲಿ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನೊಂದು ಲೆಟರ್ ಬರೆಸಿದೆ, 6 ತಿಂಗಳ ಟೈಮ್ ಕೊಡಿ, ಹೀಗೆ ಕುತ್ತಿಗೆ ಬಂದಿದೆ ನಮಗೆ, ಸ್ವಲ್ಪ ಹಣಕಾಸು ಸುಧಾರಿಸ್ಕೊತೀವಿ ಅಂತ ಸಹಾಯ ಮಾಡಿದ್ರು. ತೀರಿಸ್ತೇವೆ ಮೇಲೆ $1 ಬಿಲಿಯನ್ ಸಾಲನೂ ತೀರಿಸ್ತೇವೆ. ಈ ಕಡೆ 36 ಕೋಟಿ ಜನಕ್ಕೆ ಅಕ್ಕಿ ಗೋಧಿನೂ ಕೊಟ್ವಿ. ಕಾಶ್ಮೀರಗಮ್ಮ 5 ಸಾರಿ ಹೋದೆ, ಯಾರ್ಯಾರು ಹೋಗಿತ್ತಿಲ್ಲ. ಏನ್ ಮಾಡಿದ್ರು ದೇವೇಗೌಡರು ಈ ಪ್ರಶ್ನೆಗೆ ಹೇಳ್ತಾ ಹೋದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಯಾರು ಹೋಗಿತ್ತಿಲ್ಲ. 7 ದಿನ ಹೋಗಿ ಅಲ್ಲಿ 6,100 ಕೋಟಿ ರೂಪಾಯಿ ಪ್ಯಾಕೇಜು, ಸ್ಯಾಂಕ್ಷನ್, ವರ್ಕ್ ಸ್ಟಾರ್ಟ್ ಎಲ್ಲ ಮಾಡಿದ್ವಿ. ಹೀಗೆ ವಾಟ್ ಐ ಹ್ಯಾವ್ ಡನ್ ಟು ದಿ ನೇಷನ್ ಈಸ್ ಆಲ್ಸೋ ಆನ್ ದಿ ಅದರ್ ಸೈಡ್. ಬಟ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಪ್ರಚಾರಕ್ಕೆ ಬರಬೇಕು. ಪ್ರಚಾರಕ್ಕೆ ನನ್ನ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಚಾರ ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದೀನಿ ನಾನು. ಸ್ವಲ್ಪ ಇಟ್ ಈಸ್ ನೌ ಪೀಪಲ್ ಲೈಕ್ ಯು ವೆನ್ ಯು ಬ್ರೋಚ್ ದಿಸ್ ಸಬ್ಜೆಕ್ಟ್ ಐ ಕ್ಯಾನ್ ಸೇ ಸಮಥಿಂಗ್ ವಾಟ್ ಐ ಹ್ಯಾವ್ ಡನ್. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. Jewels, precious as you are. मन जनाब ने पुकारा नहीं, ऐसी कोई बात जो प्यार हुआ इकरार हुआ है, प्यार से फिर क्यों डरता है दिल. आपकी नजरों ने
ಹುದ್ದುಗೆಗಾಗಿ ಇಲ್ಲಿ ನಡೆಯುತ್ತೆ ಮತಗಳ ಬೇಟೆ. ಪಕ್ಷಗಳ ನಡುವೆ ನಡೆಯುತ್ತೆ ರಾಜಕೀಯದ ಮಸಲತ್ತು. ತಂತ್ರ ಪ್ರತಿತಂತ್ರಕ್ಕೆ ಸಿದ್ಧವಾಗಿದೆ ಚುನಾವಣಾ ಅಖಾಡ. ಜನಸಾಮಾನ್ಯನ ಆದೇಶವೇ ಇಲ್ಲಿ ಮಹಾ ತೀರ್ಪು. ಎಲೆಕ್ಷನ್ ಸೆಲೆಕ್ಷನ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 9 ಗಂಟೆಗೆ. ನಿಮ್ಮ ಪಕ್ಷದಲ್ಲಿ ಬಿಕ್ಕಟ್ಟು ಇದೆ ಅಂತ ನೀವು ಒಂದು ಮಾತನ್ನ ಹೇಳಿದ್ರಿ. ಜೊತೆಗೆ ನಮ್ಮ ಪಕ್ಷ ಬಿಟ್ಟು ಹೋದವರು, ನೀವು ನಂಬಿದವರೇ ನಿಮ್ಮ ಪಕ್ಷ ಬಿಟ್ಟು ಹೋದ್ರು, ಜೊತೆಗೆ ಹೋದವರು ಚೆನ್ನಾಗಿ ಇರ್ಲಿ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಪಕ್ಷದಲ್ಲಿ ಇನ್ನೂ ಕೂಡ ಬಿಕ್ಕಟ್ಟು ಇದೆಯಾ ಅಥವಾ ಶಮನ ಆಗಿದೆಯಾ ಸರ್? ನಾನು ಹೋದವ್ರಿಗೆ ಏನಮ್ಮ ಹೇಳಲೆ, ಹೋಗಿ ಹಬ್ಬ ಚೆನ್ನಾಗಿ ಬದುಕಿ ಅಂತ ಹೇಳಿದ್ರೆ ಖರ್ಚು ಮಾಡಲ್ಲ. ನಂದದು ಗುಣ, ಅದು ದೌರ್ಬಲ್ಯ ಅಂತ ಹೇಳಿ, ಮಾನಸಿಕ ನಾನೊಬ್ಬರಿಗೆ ಕೆಟ್ಟದ್ದು ಯಾಕೆ ಎಣಿಸ್ಬೇಕು, ಒಳ್ಳೆದಾಯ್ತು ನೀವು ಬದುಕೋಗೆ ಅಂತ ಹೇಳ್ತೇನೆ. ಅದು ಅವ್ರ ಪುಣ್ಯ. ಎಲ್ಲರೂ ಮುಖ್ಯಮಂತ್ರಿ ಆಯ್ತಾರೆ. ಸಿದ್ದರಾಮಯ್ಯ ಬಿಟ್ಟೋದ್ರು ಮುಖ್ಯಮಂತ್ರಿ ಆದ್ರು, ಬಿಟ್ಟೋದ್ರೆಲ್ಲ ಮುಖ್ಯಮಂತ್ರಿಗಳಾಯ್ತಾರ? ಹಾಗಲ್ಲ, ಒಬ್ಬರಿಗೊಂದು ಯೋಗ ಇರುತ್ತೆ, ಆಗುತ್ತೆ. ಆದ್ರೆ ಬಿಟ್ಟು ಹೋದ್ರು ಅಂತ ನಾನು ಹಂಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಮತ್ತೆ ಯಾರೋ ಬರ್ತಾರೆ ಜೊತೆ ಕಟ್ಕೊಂಡು ನಾನು ಮುಂದೆ ಹೋಗ್ತಾ ಇರ್ತೀನಿ. ನಿಮ್ಮ ಪಕ್ಷದಲ್ಲೇ ಇದ್ದವರು, ನೀವೇ ಬೆಳೆಸಿದವರು ಇವತ್ತು ಪಕ್ಷ ಬಿಟ್ಟು ಹೋಗಿ ಒಂದು ಮಾತನ್ನ ಹೇಳ್ತಾರೆ, ಚಾಮರಾಜಪೇಟೆಯಲ್ಲಿ ನನ್ನನ್ನ ಸೋಲ್ಸಿದ್ರೆ ನಾನು ನನ್ನ ತಲೆಯನ್ನ ಕತ್ತರಿಸ್ಕೊಳ್ತೀನಿ. ಪಾಪ ಯಾಕೆ ತಲೆ ಕತ್ತರಿಸ್ಕೋಬೇಕು? ಸೋಲು ಗೆಲುವು ಆ ಕ್ಷೇತ್ರದ ಮಹಾಜನತೆ ಕೈಲಿದೆ. ಅಷ್ಟು ದುರಹಂಕಾರದ ಮಾತು ನಾನು ಆಡಲ್ಲ. ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಪಕ್ಷ ಗೆಲ್ಲಿಸ್ಬೇಕು ಅಂತ ಹೇಳಿ. ಆಗಲೇ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ದೇವೆ. ತೀರ್ಪು ಕೊಡೋರು ಪುಣ್ಯಾತ್ಮರು. ಆ ತರ ನಾನು ಹಮ್ಮು ಬೆಮ್ಮನ ಮಾತನಾಡ್ಲಿಕ್ಕೆ ಹೋಗಲ್ಲ. ಲೆಟ್ ಅಸ್ ವೇಟ್ ಫಾರ್ ದಿಸ್ 40 days. ಹೌದು ಸರ್, ತೀರ್ಪು ಹೊರಗೆ ಬರುತ್ತೆ. ಇನ್ನು ಪಕ್ಷದಲ್ಲಿ HD ಕುಮಾರಸ್ವಾಮಿ ಅವರು ಡಿಕ್ಟೇಟರ್ಶಿಪ್ ಮಾಡ್ತಾರೆ, ಹಾಗಾಗಿ ನಾವು ಪಕ್ಷ ಬಿಟ್ಟು ಹೋಗ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಮೋರ್ ಎ ಡೆಮೊಕ್ರೆಟಿಕ್ ಲೀಡರ್ ಅಲ್ಲಮ್ಮ. ಗ್ರಾಮ ವಾಸ್ತವ್ಯ ಅಂತ ವಿನೂತನವಾದ ಕಾರ್ಯಕ್ರಮ. ಹಳ್ಳಿಲಿ ಊಟಕ್ಕೆ ಸಂಕಷ್ಟ ಇರೋ ಮನೇಲಿ ಹೋಗಿ ಅದು ಕೊಟ್ಟ ಮುದ್ದೇನೋ ಅನ್ನೋ ತಿಂದು ಮಲಕ್ಕೊಳ್ತಾರೆ. 7,000 ಮನೇಲಿ ಹೋಗಿ ಮಲಗ್ತಾರಮ್ಮ ಸರ್. ಬಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ
ಅವರು ಸ್ವಲ್ಪ ಏನು ಅವ್ರ ಬಗ್ಗೆ ನಡವಳಿಕೆ ಬಗ್ಗೆ ಹೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟೆ. ಬಡವರ ಬಗ್ಗೆ ತುಂಬಾ ಕರುಣೆ ಇಟ್ಕೊಂಡು ನಿಜ. ಅನೇಕರು ಅವರು ವಿಸಿಟರ್ಸ್ ಬಂದಾಗ ಅವ್ರ ಕಷ್ಟ ಸುಖ ನೋಡಿ ಅವರಿಗೆ ಸಹಾಯ ಮಾಡೋ ಒಂದು ಮಾನವೀಯತೆಯ ಮೌಲ್ಯಗಳಿದೆ ಅವರಿಗೆ. ಸರ್, ನೀವು ಗ್ರಾಮ ವಾಸ್ತವ್ಯದ ಬಗ್ಗೆ ಹೇಳಿದ್ರಿ. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿದ್ರು, ಅದನ್ನ ನೋಡಿ ಬೇರೆ ನಾಯಕರು ಕೂಡ ಇದನ್ನ ಫಾಲೋ ಮಾಡಿದ್ರು. ಆದ್ರೆ ನಾನು ಗಮನಿಸಿರೋ ಹಾಗೆ ಸರ್, ಒಬ್ರು ಲೀಡರ್ ಆದವರು ಗ್ರಾಮ ವಾಸ್ತವ್ಯಕ್ಕೆ ಬರ್ತಾರೆ ಅಂದ ತಕ್ಷಣ ಅಲ್ಲಿನ ರೋಡ್ ವ್ಯವಸ್ಥೆ ಸರಿ ಮಾಡ್ತಾರೆ, ಚರಂಡಿ ವ್ಯವಸ್ಥೆ ಸರಿ ಮಾಡ್ತಾರೆ, ಮೂಲಭೂತ ಸೌಕರ್ಯ ಇಲ್ದಿದ್ರೂ ಕೂಡ ಜನನಾಯಕರು ಬರ್ತಿದ್ದಾರೆ ಅಂತ ಒಂದು 2-3 ದಿನಕ್ಕೋಸ್ಕರ ಆದ್ರೂ ವ್ಯವಸ್ಥೆಯನ್ನ ಸರಿ ಮಾಡ್ತಾರೆ. ಆದ್ರೆ ಜನನಾಯಕರು ಬಂದು ಹೋದ ನಂತರ ಆ ಗ್ರಾಮದ ವ್ಯವಸ್ಥೆ ಹಾಗೇ ಇರುತ್ತಲ್ಲ ಸರ್? ಚಾಮರಾಜನಗರ ಹಾ ಸರ್, ಯಾವುದೋ ಒಂದು ಹಳ್ಳಿ, ಇವರು ಹೋದ್ರು, ಅಲ್ಲಿ ಟ್ರೈಬಲ್ ಪೀಪಲ್ ಇದ್ದಾರೆ. ಆ ಊರು ಜನ ಎಲ್ಲ ಮನವಿ ಕೊಟ್ಟರು. 1 ತಿಂಗಳಲ್ಲಿ ಅವ್ರೇನು ಮನವಿ ಕೊಟ್ಟರು ಅದೆಲ್ಲವಕ್ಕೂ ಮಂಜೂರಾತಿ ಕೊಟ್ಟು ಅದೆಲ್ಲವನ್ನೂ ಮುಗಿಸಿ ಅವರೇ ಹೋಗಿ ಪ್ರಾರಂಭ ಮಾಡಿದರು. ವಿದ್ಯುತ್ ಶಕ್ತಿ ಇರ್ಬೋದು, ಸ್ಕೂಲ್ ಇರ್ಬೋದು, ಟ್ರೈಬಲ್ ಏರಿಯಾ, ಆಮೇಲೆ ಹಾಸ್ಟೆಲ್ ಫೆಸಿಲಿಟೀಸ್ ಮಕ್ಕಳಿಗೆ, ಆಸ್ಪತ್ರೆ ಫೆಸಿಲಿಟೀಸ್ ಇರ್ಬೋದು, ಅದೆಲ್ಲವನ್ನು ಅವರೇ ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ರೀಜನಲ್ ಪಾರ್ಟಿ ಮಾಡುವಾಗ ಈ ಗ್ರಾಮ ವಾಸ್ತವ್ಯಕ್ಕೆ ಅಧಿಕಾರಿಗಳಷ್ಟು ಮಹತ್ವ ಕೊಡ್ತಾರ ಅನ್ನೋ ರೀಜನಲ್ ಪಾರ್ಟಿ ಅಷ್ಟೊಂದು ಇರುತ್ತೆ ಅಂದಾಗ ಕುಮಾರಸ್ವಾಮಿ ಅವರ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ. ಗ್ರಾಮ ವಾಸ್ತವ್ಯ ಬರೀ ಮಾಲಿಗೆಲ್ಲ ಊಟ ಮಾಡ್ಕೊಂಡು ಬರೋದಿಲ್ಲ, ಹಳ್ಳಿಲಿ ಏನಿರ್ತೋ ಸಮಸ್ಯೆಗಳು ಅವ್ರು ಪಟ್ಟಿ ಮಾಡಿ ಸೂಚನೆ ಕೊಡ್ತಾರಲ್ಲ, ಅದಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನ ನೆನೆಸ್ಕೊಳ್ತಾರೆ ಈಗಲೂ ಜನ. ಕುಮಾರಸ್ವಾಮಿಗೆ 10 ವರ್ಷ ಆಗಿದೆ ಅಧಿಕಾರ ಕಳ್ಕೊಂಡು, ಇನ್ನೂ ಕುಮಾರನಂತೆ ಯಾಕೆ ಮಾತಾಡ್ತಾರೆ? ಇಸ್ ಡನ್ ಸಮಥಿಂಗ್. ಈಗ ಏನು ಹೆಂಡ ಮಾರ್ತಾ ಇದ್ರು ಅದನ್ನು ತೆಗೆದುಹಾಕಿದ್ದಾರೆ ಅಂದರೆ ನನಗೆ ನಗು ಬರ್ತದೆ ನೋಡಿ. ಈ ಮ್ಯಾನ್ ಹೂ ಸಿಟ್ಸ್ ಇನ್ ದಿ ಗದ್ದಿ, ಅಧಿಕಾರಿಗಳ ಬಗ್ಗೆ ಅವನು ಹೇಗೆ ನಡ್ಕತ್ತಾನೆ, ಮಾಸ್ಟ್ರು ಆ ರೀತಿ ನಡ್ಕತ್ತಾರೆ. ಅದರಿಂದ ಕುಮಾರಸ್ವಾಮಿಗೆ ಅಹಮ್ಮಿಂದ ರಾಜ್ಯ ಆಡಲಿಲ್ಲ. ಒಂದು ಎಲ್ಲರ ಪರಸ್ಪರ ಸೌಹಾರ್ದತೆ ಪ್ರೀತಿ ಗಳಿಸ್ಕೊಂಡೇ ಮಾಡಿದ್ರು. ಯಾವ ಒಬ್ಬ ಅಧಿಕಾರಿನ ಏಕವಚನದಲ್ಲಿ ಅವ್ರು ಮಾತಾಡಲಿಲ್ಲ, ಎಲ್ಲರೂ ಸಹಕರಿಸಿದ್ದಾರೆ. ಅವರ ಕಾಲದಲ್ಲಿ ಏನು ಹಲವಾರು ಒಳ್ಳೆ ಕೆಲಸ ಅಲ್ವೋ ಅದರಿಂದನೇ ಇವತ್ತು 5 ವರ್ಷ ಬಿಜೆಪಿ ಸರ್ಕಾರ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದದನ್ನ ಹಿಂದೆ ಸರಿಸಿ ಒಂದ್ಸಾರಿ ಮನುಷ್ಯನಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಜನಗಳ ಉತ್ಸಾಹದಲ್ಲಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದಾರಮ್ಮ. ಸರ್, ಮಹಿಳೆಯರು ರಾಜಕೀಯ ಪ್ರವೇಶ ಮಾಡಿದ್ರೆ, ಮಹಿಳೆಯರಿಗೆ ಅಧಿಕಾರ ಕೊಟ್ಟರೆ, ಮಹಿಳೆ ಆ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲಳು. ಹಾಗಾಗಿ ಮಹಿಳೆ ಅಧಿಕಾರದಲ್ಲಿ ಇದ್ದರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಕೆಲವು ಉದಾಹರಣೆ ಕೊಡಬಹುದು. ಮೈಸೂರು ಡಿಸಿ, ಹಾಸನ ಡಿಸಿ, ಹೀಗೆ ಕೆಲವು ಉದಾಹರಣೆ ಕೊಡ್ತಾ ಹೋಗ್ಬೋದು. ದೇರ್ ಆರ್ ಸೋ ಮೆನಿ ಆಫೀಸರ್ಸ್. ರಾಜಕೀಯದಲ್ಲಿ ಸರ್, ಪಾಲಿಟಿಕ್ಸ್ ಅಲ್ಲಿ ಕೂಡ ನಾನು ಮಹಿಳೆಯರ ಬಗ್ಗೆ ನಾನೊಂದು ಬಿಲ್ಲೇ ತಂದೆ. 3 ಸಾರಿ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಲೀಲಾವತಿ ಆರ್ ಪ್ರಸಾದ್ ಅವರು ಮೆಂಬರ್ ಆಗಿದ್ದರು, ವುಮನ್ ವಿಂಗ್ ಚೇರ್ಮನ್ ಆಗಿದ್ದರು. ಒಂದು ಹೆಣ್ಮಗಳಿಗೆ ಜಿಲ್ಲಾ ಪಂಚಾಯತಿ ಸೀಟ್ ಕೊಡ್ತೀನಿ ಅಂದ್ರೆ ಹೋಗ್ತಾ ಇತ್ತಿಲ್ಲ. ಒಂದು ತಾಲೂಕ್ ಪಂಚಾಯತಿ ಮೆಂಬರ್ಶಿಪ್ ಕೊಡ್ತಿದ್ರು ಅನ್ಲೆಸ್ ದರ್ ಇಸ್ ಎ ರಿಸರ್ವೇಶನ್. ಈ ಕಟು ಅನುಭವದಿಂದ ಈ ಕಾನೂನು ತಂದೆ. ನಾನು ಮುಖ್ಯಮಂತ್ರಿ ಆದಾಗ 33% ಕೊಡಬೇಕು.
ಅವತ್ತು ಕೆಲವು ಹೆಣ್ಣು ಮಕ್ಕಳಿಗೆ ಮಾತಾಡಕ್ಕೆ ಬರ್ತಾ ಇರ್ತಿಲ್ಲ. ಇವತ್ತು ಅವ್ರ ಮುಂದೆ ನೀವು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ನಿಜ. ಆ ಎತ್ತರಕ್ಕೆ ಹೊರಟೋಗಿದ್ದಾರೆ. ವಿದ್ಯಾಭ್ಯಾಸದಲ್ಲೇ ತಗೊಳ್ಳಿ, 33% ಅಡ್ಮಿಷನ್ಸ್ ಸ್ಕೂಲ್ಗಳಿಗೆ, ಎಜುಕೇಶನ್ನು, ಇದೆಲ್ಲ ತೀರ್ಮಾನ ಮಾಡಿದ್ದೇನೆ. ಇವತ್ತು ಯಾವ ಪಾರ್ಟಿಲರ ಇರಲಿ, ಇದನ್ನ ಹೆಣ್ಮಕ್ಳು ಗುರುತಿಸ್ತಾರೋ ಇಲ್ಲ ಗೊತ್ತಿಲ್ಲ, ಮರ್ತೋಗಿರ್ತದೆ. ಈಗ ನಿಮ್ಮ ಮುಖೇನ ಹೇಳ್ತಾ ಇದ್ದೇನೆ, ಅವ್ರಿಗೆ ತುಂಬಾ ಮೆಚ್ಕೊಳ್ತೀನಿ ನಾನು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಂದು ಸ್ಕೂಲ್ ಟೀಚರ್ಸ್ನ 50% ನಾನು ರಿಸರ್ವ್ ಮಾಡಿದೆ. ಔಟ್ ಆಫ್ 150 lakhs, 75 lakhs is a ಕಾಂಟ್ರಿಬ್ಯೂಷನ್ ನಾವು ಹೆಣ್ಮಕ್ಳಿಗೆ ಕೊಟ್ಟಿದ್ದೇವೆ. ಸರ್, ಇತ್ತೀಚೆಗೆ ನಾವು ಒಂದು ಚರ್ಚೆಯನ್ನು ಕೂಡ ಮಾಡಿದ್ವಿ. ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಸಿದ್ರೆ JDS ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನ ನೀಡಿರುವಂತದ್ದು ಅಂತ. ಹಾಗಾದ್ರೆ ಈ ಬಾರಿ JDS ಪಕ್ಷದಲ್ಲಿ ಎಷ್ಟು ಮಹಿಳೆಯರು ಇರಲಿದ್ದಾರೆ ಸರ್? ಇತ್ತೀಚೆಗೆ ಕೂಡ ಯಾರು ಚೇಂಜ್ ಮಾಡಕ್ಕಾಗೋದಿಲ್ಲ. ಎನಿ ಜಾಬ್ಸ್ ದೇ ಆರ್ ಗೋಯಿಂಗ್ ಟು ಅಡ್ವರ್ಟೈಸ್, ದಟ್ ರಿಸರ್ವೇಶನ್ ಕೆನಾಟ್ ಬಿ ಓವರ್ಲುಕ್ಡ್. ಅಂಡ್ ಈ ಸ್ಥಳೀಯ ಸಂಸ್ಥೆಗಳು ಇಲ್ಲೆಲ್ಲ it is totally no obligation as per the law that has been enacted in 1995. The reservation is strictly going to be implemented. In some cases there are more seats. ಏಕೆಂದರೆ ಇರೋ ವಿಷಯ ಹೇಳ್ತೇನೆ, ಪರ್ಟಿಕ್ಯುಲರ್ಲಿ ಯಾವುದೋ 2 ಕಡೆ 4 ಹೆಣ್ಮಕ್ಳು ಜಾಸ್ತಿ ಹೋದರೆ ಹೊರತಾಗಿ ಕಡಿಮೆ ಆಗಲ್ಲ. ಅದರಿಂದ ಆ ಒಂದು ಪ್ರಿವಿಲೇಜ್ ತಂದು ಕೊಟ್ಟಿದ್ದೆ. ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ. ಪಾರ್ಲಿಮೆಂಟ್ ಅಲ್ಲೂ ಮೋಷನ್ ಮೂವ್ ಮಾಡಿದ್ದೀನಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಬಟ್ ಯಾಕೋ ನಮ್ಮ ಮೋದಿಯವರು ಪಾಪ ಅವರಿಗೆ ವುಮನ್ ಎಂಪವರ್ಮೆಂಟ್ ಇಸ್ ಮೈ ಫಸ್ಟ್ ಕನ್ಸಿಡರೇಷನ್ ಅಂತ ಹೇಳ್ತಾ ಇದ್ರು. ಏನೋ 4 ವರ್ಷ ಆಗಿದೆ, ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ, ಮಾಡ್ಬೋದಾಗಿತ್ತು. 4 ಲೆಟರ್ ಬರೆದೆ ನಾನು ಅವರಿಗೆ, ಅದಕ್ಕೇನು ಉತ್ತರ ಇಲ್ಲ. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ತಗೋಣ. ಬ್ರೇಕ್ ಆದ್ಮೇಲೆ ಮಾಜಿ ಪ್ರಧಾನಿಯಾದ HD ದೇವೇಗೌಡ ಅವರ ಜೊತೆ ಮಾತುಕತೆ ಮತ್ತೆ ಮುಂದುವರಿಸೋಣ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. Attica Gold Company. ಗದ್ದುಗೆಗಾಗಿ ಇಲ್ಲಿ ನಡೆಯುತ್ತೆ ಮತಗಳ ಬೇಟೆ. ಪಕ್ಷಗಳ ನಡುವೆ ನಡೆಯುತ್ತೆ ರಾಜಕೀಯದ ಮಸಲತ್ತು. ತಂತ್ರ ಪ್ರತಿತಂತ್ರಕ್ಕೆ ಸಿದ್ಧವಾಗಿದೆ ಚುನಾವಣಾ ಅಖಾಡ. ಜನಸಾಮಾನ್ಯನ ಆದೇಶವೇ ಇಲ್ಲಿ ಮಹಾ ತೀರ್ಪು. ಎಲೆಕ್ಷನ್ ಸೆಲೆಕ್ಷನ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 9 ಗಂಟೆಗೆ.
48 ದಿನಗಳ ಮಹಾ ಕ್ರಿಕೆಟ್ ಸ್ಫೋಟ. ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಆಟ. ಚಾಂಪಿಯನ್ ಪಟ್ಟಕ್ಕಾಗಿ ನಡೆಯುವ ಕೆಚ್ಚೆದೆಯ ಹೋರಾಟ. ಚಿಯರ್ ಗರ್ಲ್ಸ್ ಮೈಮಾಟ, ಬೌಂಡರಿ ಸಿಕ್ಸರ್ಗಳ ಆರ್ಭಟ. ನಮ್ಮ ಊರು, ನಮ್ಮ ಟೀಮ್ಗೆ ಬೆಂಬಲದ ಬಾವುಟ. ಕಪ್ ನಮ್ದೆ. ಇದು ಐಪಿಎಲ್ ಅಖಾಡ. ಪ್ರತಿದಿನ ಬೆಳಗ್ಗೆ 8:30ಕ್ಕೆ. ನೋಟದಾಗೆ ನಗೆಯ ಮೀಟಿ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನೊಂಗುರ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಬಲ್ಬಲ್ ಮಾತಾಡಕ್ಕಿಲ್ವಾ? ಸರ್, ಈಗ ರಾಜ್ಯದಲ್ಲಿ ಹೊಸ ಪಕ್ಷ ಉದ್ಭವಗೊಂಡಿದೆ. ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಅನ್ನೋ ಹೊಸ ಪಕ್ಷ ಕಟ್ಟಲಾಗಿದೆ. ಡಾಕ್ಟರ್ ನೌಹೇರಾ ಶೇಖ್ ಅನ್ನೋ ಮಹಿಳೆ ಅದನ್ನ ಪಕ್ಷವನ್ನ ಲೀಡ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನಾನು ಇನ್ನೊಂದು ಪಕ್ಷದ ಬಗ್ಗೆ ಕಾಮೆಂಟ್ ಮಾಡಲ್ಲ. ದಿ ಟಾಪ್ ಆಫ್ ದಿ ಲೇಡಿ ಮುಸ್ಲಿಂ. ಜನಗಳು ಮಾತಾಡ್ಕೊಳ್ಳೋದು ಮುಸ್ಲಿಂ ಮತಗಳನ್ನ ಹೊಡಿಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅವ್ರ ಮುಂದೆ ಇಟ್ಟಿದ್ದಾರೆ ಅನ್ನೋ ಭಾವನೆ. ಗೊತ್ತಿಲ್ಲ, ನಿಜವಾಗೂ ಹೆಣ್ಮಗಳು ಕೆಲಸ ಮಾಡ್ತಾ ಇರ್ಬೋದು. ಈ ರೀತಿ ಭಾವನೆಗಳು ಹೊರ ಬರ್ತಾ ಇದೆ. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ದಿ ಪೀಪಲ್ ಅಂಡ್ ದಿ ಎಲೆಕ್ಟೆಡ್ಸ್ ವಿಲ್ ರೆಸ್ಪಾಂಡ್ ಟು ದಟ್ ಪಾರ್ಟಿ. ಸರ್, ಮತ್ತೊಂದು, ಮೋದಿ ನೇತೃತ್ವದ NDA ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾಕೆ ಅಂದ್ರೆ ಡಿಮಾನಿಟೈಸೇಷನ್ ಆಯ್ತು, ಬೆಲೆ ಏರಿಕೆ ಆಯ್ತು, ಈಗ ನೋಡಿ ಆಸಿಫಾ ಪ್ರಕರಣ ಅಂತ ಪ್ರಕರಣಗಳು ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ಮೋದಿ ಸರ್ಕಾರ ಮೌನ ವಹಿಸುತ್ತೆ, ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಧ್ವನಿ ಎತ್ತುತ್ತಾರೆ. ನಿಮ್ಮ ಒಪಿನಿಯನ್ ಏನ್ ಸರ್? ಈ ದೇಶದ ಜನತೆ ಒಂದನ್ನ ಎದ್ದು ಕಾಣತಕ್ಕಂಥ ವಿಷಯ ಹೇಳಬಹುದು. ನಾನೊಬ್ಬ ಪ್ರಜೆಯಾಗಿ ಅವರು ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಅವರ ಕೀರ್ತಿ ಪತಾಕೆ ಎತ್ತರದಲ್ಲಿತ್ತು. ಗ್ರಾಫು ಸ್ವಲ್ಪ ಇಳಿತಾ ಬಂದಿದೆ. ಅದನ್ನ ರೆಸ್ಟೋರಿ ಮುಂದಿನ ಒಂದು ವರ್ಷದಲ್ಲಿ ಮಾಡ್ಕೋತಾರ ಗೊತ್ತಿಲ್ಲ ನನಗೆ. ಇರೋ ವಿಷಯ ಹೇಳಬಹುದು. ಮತ್ತೇನಾದರೂ ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಅನೌನ್ಸ್ ಮಾಡಿದ್ರೆ ಗೊತ್ತಿಲ್ಲಪ್ಪ. ಸರ್, ಇನ್ನು ಈ ಎಲೆಕ್ಷನ್ ಅಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾದರೆ ನಿಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ತಗೊಳ್ಳುತ್ತೆ? ಇದರೊಳಗೆ ಏನಿಲ್ಲಮ್ಮ, ನಮ್ಮ ಪಕ್ಷಕ್ಕೆ ಅಧಿಕಾರ ಬರುತ್ತೆ ಅನ್ನೋ ನಂಬಿಕೆಯಲ್ಲೇ ಹೋರಾಟ ಮಾಡ್ತೇನೆ. ಅತಂತ್ರದ ಪ್ರಶ್ನೆ ಇಲ್ಲ. ನಮ್ಮ ಪ್ರೋಗ್ರಾಮ್ಗಳು ಬೇಕಾದಷ್ಟು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದು ಗೊತ್ತಿದೆ ಜನಕ್ಕೆ. ಈಗ ಲಿಕ್ಕನ್ನ ಸ್ಮ್ಯಾಶ್ ಮಾಡಿದ್ದು, ಟೈರ್ನ. ಸೊ ಐ ಡೋಂಟ್ ಥಿಂಕ್ ಇದರೊಳಗೆ ಯಾವ ಮನಸ್ಸಲ್ಲಿ ಆತಂಕನೂ ಇಲ್ಲ, ಸಮಸ್ಯೆ.
ಹಾಗಾದ್ರೆ ಸರ್, ನಿಮ್ಮ ಪಕ್ಷದವರೇ ಸರ್ಕಾರವನ್ನು ನಿರ್ಮಾಣ ಮಾಡಿದ್ರೆ ಅಥವಾ ನಿಮ್ಮ ಪಕ್ಷವೇ ಫಸ್ಟ್ ರ್ಯಾಂಕ್ ಈ ಎಲೆಕ್ಷನ್ ಅಲ್ಲಿ ಬಂದರೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಒಬ್ರು ದಲಿತರು ಅಥವಾ ಒಬ್ಬ ಮಹಿಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾ ಸರ್? ನೀವು ಈ ವಿಷಯದಲ್ಲಿ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಕುಮಾರಸ್ವಾಮಿಗಿದೆ. ನಾನು ಅದ್ರಲ್ಲಿ ಇಂಟರ್ಫಿಯರ್ ಆಗಕ್ಕಾಗತ್ತಾ? ಇಟ್ ಈಸ್ ಲೆಫ್ಟ್ ಟು ಹಿಸ್ ಪ್ರೋರಗೇಟಿವ್. ನಾನೇ ಮಾಡ್ತೀನಿ ಕ್ಯಾಬಿನೆಟ್ ಅಂದ್ರೆ ಸರಿನಾ? ಅದು ಇಂಟರ್ಫಿಯರೆನ್ಸ್ ಆಗುತ್ತೆ. ಸರ್, ಇನ್ನು ಜೆಡಿಎಸ್ ಪಕ್ಷದಲ್ಲಿ ಇಷ್ಟು ವರ್ಷಗಳ ಕಾಲ ಎಂದೂ ಕೂಡ ನಾನು ಸೂಟ್ ಕೇಸ್ ಅನ್ನೋ ವರ್ಡ್ ನಾನು ಕೇಳಿದ್ದು ನನ್ಗಂತೂ ನೆನಪಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಸೂಟ್ ಕೇಸ್ ರಾಜಕಾರಣ ಪಕ್ಷದಲ್ಲಿ ಇದೆ ಅಂತ ಈ ಹಿಂದೆ ಹೇಳಿದ್ರು. ಯಾಕೆ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಅಂತ ಸರ್? ಅವರು ಹುಣಸೂರಿಗೆ ನಿಲ್ಲಕ್ಕೆ ಅಂತ ಹೋಗಿದ್ರು. ಹೌದು. ಅಲ್ಲಿ ಎದುರಾಳಿಗಳು ಅಲ್ಲೊಂದು ಅವ್ರದೇ ಸ್ವಂತ ಟಿವಿ ಇದೆ, ಅವ್ರಿಗೆ ಪ್ರಶ್ನೆ ಆಗ್ತಾರೆ, ಈ ರಾಜ್ಯದಲ್ಲಿ ಸೂಟ್ ಕೇಸ್ ಪ್ರವೃತ್ತಿ ಇಲ್ವಾ ಇದೆ ಅಂತಾರೆ. ಅದನ್ನೇ ಟ್ವಿಸ್ಟ್ ಮಾಡಿ ಇವರು ಪ್ರಜ್ವಲ್ ಹೇಳಿದ್ರು ಬಹಳ ಈಗ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಕಷ್ಟು ಈ ಹೊಸ ಆಧುನಿಕ ಇದರಲ್ಲಿ ಮಾತಿಗೆ ಆಡದೇ ಇದ್ರು ತುರುಕ್ಬಹುದು. ನೋದಿಸ್ತೀನಿ, ಅದು ಲೋಕಲ್ ಚಾನೆಲ್. ಅದು ಸರಿ, ಏನು ಸೂಟ್ ಕೇಸ್ ರಾಜಕಾರಣ ಇದೆ, ನಿಮ್ಮಲ್ಲೂ ಇದೆಯಾ ಅಂತ. ದಟ್ಸ್ ದ ಕ್ವಶನ್. ಇಸ್ ಹೌದು ಇರಬಹುದು ಅಂತ ಹೇಳಿದ್ದಾನೆ. ಅದನ್ನ ಡೈರೆಕ್ಟ್ ಆಗಿ ನೀವು JDS ಸೂಟ್ ಕೇಸ್ ರಾಜಕಾರಣ ಅಂತ ಎಲ್ಲ ಚಾನೆಲ್ಸ್ಗೆ ಕೊಟ್ಟು ಅದರಿಂದ ಪಾಪ ಅವರ ಉದ್ದೇಶವೋ ಸದುದ್ದೇಶವೋ ಚಾನೆಲ್ ಅವ್ರದ್ದು, ಅದು ನಮ್ಮ ಹುಣಸೂರಿನ ಮುಖಂಡರದೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಮಹತ್ವ ಜನ ಕೊಡಲಿಲ್ಲ. ಒಂದು ದಿನ 2 ದಿನ ಮಾತಾಡ್ಕೊಂಡ್ರು, ಮ್ಯಾಟರ್ ಎಂಡ್ಸ್. ಒಂದು ವೇಳೆ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾದರೆ ಜೆಡಿಎಸ್ ಪಕ್ಷದವರು ಖಂಡಿತವಾಗ್ಲೂ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಸರ್? ಇದು ನಮ್ಮ ಪಕ್ಷದ ಬೆಳವಣಿಗೆಯನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ದಿರೋ ಕಾಂಗ್ರೆಸ್ ಹೇಳುತ್ತೆ ಮಾತನ್ನ. ಬೇರೆ ಇನ್ನೇನು ಹೇಳಿ ದೇವೇಗೌಡ ಭ್ರಷ್ಟ, ಕುಮಾರಸ್ವಾಮಿ ಭ್ರಷ್ಟ ಇದು ಹೇಳಿಕ್ಕೆ ಆಗಲ್ಲ. ಇದನ್ನು ಹೇಳ್ತಾರೆ. ನಾವ್ ಯಾಕೆ ಮಾಯಾವತಿ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಯ್ತು? ಕಾಂಗ್ರೆಸ್ ಬಿಜೆಪಿ ಎರಡನ್ನು ಬಿಟ್ಟು ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಛಲ ಇದೆ ನನಗೆ. 2 ಸಾರಿ ಮಾಯಾವತಿ ಈ ರಾಜ್ಯದಲ್ಲಿ ಕಂಟೆಸ್ಟ್ ಮಾಡಿದ್ರು. ಅವ್ರಿಗೊಂದು 10-13 ಸೀಟಲ್ಲಿ ಕ್ಷೇತ್ರಗಳಲ್ಲಿ 30,000, 25,000, 28,000, 15,000, 5,000 ಬಂದಿದೆ. ಬೇರೆ ಕಡೆ 2,000, 3,000, 1,000 ಬಂದಿದೆ. ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ 40 ಸೀಟ್ ಬಂದ್ರು. ಸುಮಾರು 40 ಸೀಟಲ್ಲಿ 1,000, 1,500 ಓಟಲ್ಲಿ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಮಾಯಾವತಿಯವರಿಗೆ ವರ್ಚಸ್ಸಿದೆ. ಅವರ ಪಕ್ಷದಿಂದ ನಮಗೆ ಸ್ವಲ್ಪ ಹೆಚ್ಚು ಅನುಕೂಲ ಆಗುತ್ತೆ. 48 ಕ್ಷೇತ್ರದಲ್ಲಿ ನಾವೇನು 1,000, 1,500 ಕಳ್ಕೊಂಡಿದ್ದೀವಿ, ಅದನ್ನ ನಾವು ಕೂಡಿಸ್ಕೊಳ್ಬಹುದು. ಸ್ವಾರ್ಥ ಇದೆ, ಏನು ತಪ್ಪೇ. ಅವ್ರಿಗೂ ಏನು ಇಂಟರ್ನ್ ಬೆನಿಫಿಟ್ ಏನಾಗುತ್ತೆ, ಒಂದು 4-5 ಸೀಟು ವಿಧಾನಸಭೆಗೆ ಈ ಸಾರಿ ಬಹುಜನ್ ಸಮಾಜವಾದಿ ಪಾರ್ಟಿಯ ಶಾಸಕರು ಎಂಟರ್ ಆಗ್ತಾರೆ. ಲಾಸ್ಟ್ 2 ಎಲೆಕ್ಷನ್ ಅವರು ಸರ್ವ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ದಿಸ್ ಟೈಮ್ ದೇರ್ ವಿಲ್ ಬಿ ಎಂಟ್ರಿ ಆಫ್ ಬಹುಜನ್ ಸಮಾಜವಾದಿ ಪಾರ್ಟಿ ಇನ್ ದಿಸ್ ಎಲೆಕ್ಷನ್ ಅಂತ ಪರಸ್ಪರ ಒಂದು ಹೊಂದಾಣಿಕೆಯಿಂದ ನಾವು ಸೀಟ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀವಿ. ನಮಗೆ ಕಾಂಗ್ರೆಸ್ ಬಿಜೆಪಿ ಅವಶ್ಯಕತೆ ಇಲ್ಲ. ನಾವು ಫುಲ್ ಮೆಜಾರಿಟಿ ಬರುತ್ತೆ, ವರ್ಕಿಂಗ್ ಮೆಜಾರಿಟಿಯವರು ಬರುತ್ತೆ, ಆ ನಂಬಿಕೆ ಇದೆ. ಆ ದಿಕ್ಕಿನಲ್ಲೇ ಹೋಗ್ತೀವಿ. ನಾವು ಪ್ರತಿದಿನ ಆಸ್ ಅ ಮೀಡಿಯಾ ಪರ್ಸನ್, ಆಸ್ ಅ ಜರ್ನಲಿಸ್ಟ್, ಪ್ರತಿದಿನ ನಾವು ಮಾತಾಡ್ತೀವಿ. ನಮ್ಗೆ ಧರ್ಮ, ಜಾತಿ, ವ್ಯತ್ಯಾಸ, ಕಲರು, ಕ್ರೀಡು, ಇದ್ರ ಬಗ್ಗೆನೇ ನಾವು ಮಾತಾಡ್ತೀವಿ. ಅಂದ್ರೆ ದೇಶದಲ್ಲಿ ನಡೀತಾ ಇರೋದೇ ಇದಾ ಅಥವಾ ಜನರ ಮನಸ್ಸಲ್ಲಿ ಇರೋದು
ಹೇಗೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಕೆಲವು ಪಕ್ಷಗಳಲ್ಲಿ ಜಾತಿ ಆಧಾರದ ಮೇಲೆನೆ ಚುನಾವಣೆಗೆ ಹೋಗ್ಬೋದು. ನಾವು ಮಾಡಿರೋ ಕೆಲಸದ ಆಧಾರದ ಮೇಲೆ ಹೋಗ್ತೀವಿ. ನನ್ನ ಸುದೀರ್ಘವಾದ 58 ವರ್ಷದ ರಾಜಕಾರಣದಲ್ಲಿ ನಾನೊಂದು ಒಕ್ಕಲಿಗನಾಗಿ ಜಾತಿ ಮೇಲೆ ಉಳಿತಾ ಇದ್ನ, ಮುಖ್ಯಮಂತ್ರಿ ಆಯ್ತಾ ಇದ್ನ, ಪ್ರಧಾನಮಂತ್ರಿ ಆಯ್ತಾ ಇದ್ನ, 14 ಎಲೆಕ್ಷನ್ ಗೆಲ್ತಾ ಇದ್ನ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದೇನೆ, ಮುಸ್ಲಿಮ್ಗೆ ಏನು ರಿಸರ್ವೇಶನ್ ಕೊಟ್ಟೆ, ಬ್ಯಾಕ್ವರ್ಡ್ಸ್ಗೆ ಏನು ಕೊಟ್ಟಿದೆ, ಅದೆಲ್ಲ ಗಂಟೆಗಟ್ಟಲೆ ನಿಮ್ಮ ಹತ್ರ ಮಾತಾಡ್ಬೋದು. ಕೆಲವರು ಜಾತಿಯಿಂದಲೇ ಹೇಳ್ಕೊಂಡು ಉಳಿಬಹುದು. ಈಗ ಕೈಯಿಂದ ಅಂತ ಹೇಳ್ತಾರೆ ಯಾರೋ ಒಬ್ರು, ನಾನು ಯಾರಿಗೆ ಸಹಾಯ ಮಾಡಿದ್ರು, ಒಬ್ಬ ಬುಡಬುಡಿಕೆಯನ್ನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾನೆ, ಅಲೆಮಾರಿ. So all these things I have taken care of.